ರಾಜ್ಯಾದ್ಯಂತ ಈಗ ಲಿಂಗಾಯತ ಸಮಾವೇಶಕ್ಕೆ ರೆಬಲ್ ಟೀಮ್ ಮುಂದಾಗ್ತಿದೆ. ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ. ಯತ್ನಾಳ್ ಬಣದಿಂದ ಲಿಂಗಾಯತ ಸಮಾವೇಶಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈ ಸಂಬಂಧ ಕುಮಾರ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ಸೇರಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಬಿಜೆಪಿಯ ರೆಬಲ್ಸ್ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಮಾಡಿದ್ದಾರೆ. ಯಡಿಯೂರಪ್ಪ ಅಂಡ್ ಟೀಮ್ಗೆ ಸೆಡ್ ಹೊಡೆಯೋದಕ್ಕೂ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಅಥವಾ ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡುವುದರ ಮೂಲಕವಾಗಿ ಈಗಾಗಲೇ ಸಮುದಾಯವಾರು ವಿಚಾರವಾಗಿಯೂ ಕೂಡ ಬಣಗಳ ನಡುವೆ ಒಂದಿಷ್ಟು ಕಿತ್ತಾಟ ಆಗ್ತಿದೆ. ನಮ್ಮದೇ ನಾಯಕತ್ವ, ನಮ್ಮದೇ ಮುಂದಾಳತ್ವ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ರೆಬಲ್ಸ್ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯಲ್ಲಿ ಏನ್ ನಿರ್ಧಾರ ಮಾಡಿದ್ದಾರೆ? ಲಿಂಗಾಯತ ಸಮಾವೇಶಕ್ಕೆ ಈಗ ಪ್ಲಾನ್ ಅನ್ನ ಮಾಡಿದ್ದಾರೆ. ಒಂದೇ ಬೆಂಗಳೂರಲ್ಲಿ ಮಾಡಬೇಕು ಅಥವಾ ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡೋದ್ರ ಮೂಲಕವಾಗಿ ಕೌಂಟರ್ ಕೊಡಬೇಕು, ತಮ್ಮ ಸಮುದಾಯವಾರು ನಾಯಕತ್ವವನ್ನ ತೋರಿಸೋದಕ್ಕೆ. ಜೊತೆಯಲ್ಲಿ ವಿಜಯೇಂದ್ರ ಅವರ ಬಣಕ್ಕೂ ಕೌಂಟರ್ ಕೊಡೋದಕ್ಕೂ ಮುಂದಾಗ್ಬಿಟ್ಟಿದ್ದಾರೆ. ಲಿಂಗಾಯತರು BSY ಜೊತೆ ಇದ್ದಾರೆ ಅಂತ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ವಿಜಯೇಂದ್ರ ಅವರ ಬಣದವರು, ಇದರ ನಡುವೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಹಾಗಾಗಿ ರಾಜ್ಯಾದ್ಯಂತ ಎಲ್ಲ ಲಿಂಗಾಯತ ನಾಯಕರು ಸ್ವಾಮೀಜಿಗಳಿಗೂ ಕೂಡ ಆಹ್ವಾನವನ್ನ ನೀಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಅಂದ್ರೆ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಿರೋದು. ಶಕ್ತಿ ಪ್ರದರ್ಶನವನ್ನ ಮಾಡಿ ನಮ್ಮ ನಾಯಕತ್ವ, ನಮ್ಮನ್ನು ಒಪ್ಕೊಂತಾರೆ, ಸಮುದಾಯ ನಮ್ಮ ಜೊತೆ ಇದೆ, ಇವೆಲ್ಲ ಒಂದು ಸಂದೇಶವನ್ನ ಕಳಿಸೋದಕ್ಕೆ ವಿಜಯೇಂದ್ರ ಅಂಡ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕಂತಾನೆ ಕುಮಾರ ಬಂಗಾರಪ್ಪ ನಿವಾಸದಲ್ಲಿ ಎಲ್ಲರೂ ಸೇರಿ ಯತ್ನಾಳ್ ಟೀಮ್, ರಾಜ್ಯ ಬಿಜೆಪಿಯ ಅಸಮಾಧಾನ ಹೊಂದಿರುವಂತ ನಾಯಕರು ಯಾರ್ಯಾರು ಸೇರಿದ್ರು ಅಂತ ಒಂದು ಕಡೆಯಲ್ಲಿ ಕುಮಾರ ಬಂಗಾರಪ್ಪ ಇದ್ದಾರೆ, ರೆಬಲ್ ಟೀಮ್ ನಾಯಕ ಯತ್ನಾಳ್ ಅವರಿದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ನಿಮ್ಮಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರೆಲ್ಲರೂ ಕೂಡ ಈ ಸಭೆಯಲ್ಲಿ ಸೇರಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರೇಣುಕಾಚಾರ್ಯ ತಂಡದಿಂದಲೂ ಕೂಡ ಸಾಲು ಸಾಲು ಸಭೆ ನಡೀತಾ ಇದೆ. ನೇರ ಬಹಿರಂಗ ಕೌಂಟರ್ ಕೊಡ್ತಿದ್ದಾರೆ. ಸದ್ಯ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಬಿಜೆಪಿಯ ಹಿರಿಯ ಶಾಸಕ ಯತ್ನಾಳ್ ಟೀಮ್. ಮಾರ್ಚ್ ತಿಂಗಳ ಅಂತ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶಕ್ಕೆ ಮುಂದಾಗ್ತಿರುವಂಥದ್ದು. ಒಂದು ಕಡೆಯಲ್ಲಿ ಯತ್ನಾಳ್ ಟೀಮಿನ ಆಗ್ರಹ ಒಂದೇ, ಶತಾಯಗತಾಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕೆನ್ನುವಂಥ ಅವರ ಆಗ್ರಹ. ಹೀಗಾಗಿ ಈಗ ಸಮುದಾಯವಾರು ಲಿಂಗಾಯತ ಸಮಾವೇಶಕ್ಕಾಗಿಯೇ ಕುಮಾರ ಬಂಗಾರಪ್ಪನ ನಿವಾಸದಲ್ಲಿ ಎಲ್ಲರೂ ಬಿನ್ನರ್ ಅಂತ ಏನು ಕರಿತೀವಲ್ಲ, ಅಸಮಾಧಾನ ಹೊಂದಿರುವಂಥ ರಾಜ್ಯ ಬಿಜೆಪಿಯ ನಾಯಕರು, ರೆಬಲ್ಸ್ ಟೀಮಿನವರೆಲ್ಲರೂ ಸಭೆಯನ್ನ ಮಾಡಿ ಯಡಿಯೂರಪ್ಪ ಆ್ಯಂಡ್ ಟೀಮ್ಗೆ ಸೆಡ್ಡು ಹೊಡೆಯಲು ನಿರ್ಧಾರ ಮಾಡಿಕೊಂಡಿದ್ದಾರೆ. ಅಂದರೆ ಹಾಗಾಗಿ ಬೆಂಗಳೂರು ಅಥವಾ ದಾವಣಗೆರೆಯಲ್ಲಿ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಒಟ್ಟಲ್ಲಿ ಈಗ ಲಿಂಗಾಯತ ಸಮುದಾಯ ನಮ್ಮ ಜೊತೆ ಇದೆ, ಹಾಗಾಗಿ ಶಕ್ತಿ ಪ್ರದರ್ಶನ ಮೂಲಕವಾಗಿಯೇ ಯಡಿಯೂರಪ್ಪ ಟೀಮ್ಗೆ ಸಂದೇಶ ಕಳಿಸೋದಕ್ಕೆ ಮುಂದಾಗಿದ್ದಾರೆ ಯತ್ನಾಳ್ ಆ್ಯಂಡ್ ಟೀಮ್.